ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ಡೈಲಿ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನನ್ನ ಹಸ್ಬೆಂಡು ಮೈಸೂರಿಗೆ ಹೋಗಿದ್ದಾರೆ. ಸೊ ಅವ್ರು ಇಲ್ದಾಗ ನನ್ನ ರುಟೀನ್ ಹೇಗಿರುತ್ತೆ, ಏನೇನೆಲ್ಲ ಮಾಡ್ತೀನಿ ಅಂತಂದೇಳಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ನೋಡೋಣ. ನನ್ನ ಸ್ಕಿನ್ ಕೇರ್ ವಿಡಿಯೋನ ಶೇರ್ ಮಾಡ್ತೀನಿ. ಸೊ ನೋಡ್ಕೊಂಡು ಬನ್ನಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ನನ್ನ ಹೊಸ ಸ್ಕಿನ್ ಕೇರ್ ರುಟೀನ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನನ್ನ ಡೈಲಿ ಲೈಫಲ್ಲಿ. ಸೊ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಈ ಒಂದು ರಿಸಲ್ಟ್ನ ನೋಡಲಿಕ್ಕೆ. ನೆಕ್ಸ್ಟು ನಾನು ತೋರಿಸ್ತೀನಿ, ನಾನು ಈ ಥರ ಅಪ್ಲೈ ಮಾಡ್ತಿದ್ದೀನಿ, ಏನೇನು ಅಪ್ಲೈ ಮಾಡ್ತೀನಿ ಅಂತ ತೋರಿಸ್ತೀನಿ. ಮತ್ತು ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ಇದರಿಂದ ರಿಸಲ್ಟ್ ಹೇಗಿದೆ ಅಂತಂದೇಳಿ ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಾನು ತೊಗೊಂಡಿರುವಂಥ ಇವಾಗ ಪ್ರಾಡಕ್ಟ್ಸ್ಗಳು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಯಾರು ಏನು ಅಂದ್ಕೋಬೇಡಿ, ಬಟ್ ನನ್ನ ಸ್ಕಿನ್ ನನಗೆ ತುಂಬಾ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎಲ್ರಿಗೂ ಅಷ್ಟೇ ಸ್ಕಿನ್ ಚೆನ್ನಾಗಿರಬೇಕು ಅನ್ನೋದೇ, ಫೇಸ್ ಚೆನ್ನಾಗಿರಬೇಕು ಅನ್ನೋದೇ ತುಂಬ ಆಸೆ ಇರುತ್ತೆ. ಸೊ ನನಗೂ ಕೂಡ ಅಷ್ಟೇ. ಸೊ ನಂದೇನು ತುಂಬ ಡ್ಯಾಮೇಜ್ ಆಗಿಲ್ಲ, ಬಟ್ ಮುಂದೆ ಡ್ಯಾಮೇಜ್ ಆಗಬಾರ್ದು ಅಂತಂದೇಳಿ ನಾನು ಈ ಒಂದು ಎಲ್ಲನೂ ಪ್ರೊಸೀಜರ್ನ ನಾನು ಫಾಲೋ ಮಾಡ್ತಾಯಿದ್ದೀನಿ. ಇವತ್ತು ನಾನು ಒಂದಿಷ್ಟು ಪ್ರಾಡಕ್ಟ್ಸ್ನ ನಾನು ತರಿಸಿದ್ದೆ. ಆ್ಯಕ್ಚುಲಿ ಒಂದೇ ದಿನದಲ್ಲೇ ಬಂತು. ನಾನು ಇದನ್ನೆಲ್ಲ ಸ್ಕಿನ್ ಕೇರ್ ಮೇಕಪ್ ಕ್ಲಾಸಲ್ಲಿ ಸ್ಕಿನ್ ಕೇರನ್ನು ಯಾವ ಥರ ಮಾಡ್ಕೋಬೇಕು ಅಂತಂದೇಳಿ ನನಗೆ ಹೇಳ್ಕೊಟ್ಟಿದ್ರು. ಸೊ ಅದೇ ಥರನೇ ನಾನು ಒಂದೊಳ್ಳೆ ಬ್ರ್ಯಾಂಡೆಡ್ ಪ್ರಾಡಕ್ಟ್ಸ್ನ ಐಟಮ್ಸ್ನ ನಾನು ತರಿಸಿ ನಾನು ಅಪ್ಲೈ ಮಾಡ್ಕೊತಾ ಇರೋದು, ಯೂಸ್ ಮಾಡ್ತಾಯಿದ್ದೀನಿ. ಸೊ ಇವಾಗ ನಾನು ತರಿಸಿ ಒನ್ ವೀಕ್ ಏನೋ ಆಗಿದೆ. ಸೊ 1 ವೀಕಲ್ಲಿ ತುಂಬಾ ಚೆನ್ನಾಗಿದೆ ರಿಸಲ್ಟ್ ಮಾತ್ರ. ವರ್ಕ್ ಆಗ್ತಾಯಿದೆ. ಸೊ ನಾನು ಫಸ್ಟು ಒಂದು ಟೋನರ್ನ ಅಪ್ಲೈ ಮಾಡಿದ್ದೀನಿ. ಸೊ ಈ ಒಂದು ಟೋನರು ತುಂಬಾ ಎಕ್ಸ್ಪೆನ್ಸಿವ್ ಆಗಿದೆ. ಸೊ ಯಾವುದು ಏನು ಅಂತಂದೇಳಿ ನನ್ನ ರಿಸಲ್ಟ್ ಬರುತ್ತಲ್ಲ ಆವಾಗ ನಾನು ಹೇಳ್ತೀನಿ. ಸೊ ಆ ಟೋನರ್ ಬಂದು ತುಂಬಾ ಕಾಸ್ಟ್ಲಿ ಇದೆ ಫ್ರೆಂಡ್ಸ್. ಎಷ್ಟು ಗೊತ್ತಾ? ಒಂದು 400 ಸಮಥಿಂಗ್ ಏನೋ ಇದೆ. ತೋರಿಸ್ತೀನಿ, ವೇಟ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, 440 ರುಪೀಸ್ ಇದೆ ಇದು ಒಂದು ಟೋನರು. ಸೊ ಎಷ್ಟು ನನಗೆ ಕಾಸ್ಟ್ಲಿ ಅನಿಸುತ್ತೆ ಅಂದರೆ ಇವಾಗ ಗೊತ್ತಾಗ್ತೈತೆ. ನಾನು ತೊಗೊಳ್ಳುವಾಗ ನಂಗೆ ಗೊತ್ತಾಗಲಿಲ್ಲ, ನಾನು ಪ್ರೈಸು ಕೂಡ ನೋಡಿದ್ದಿಲ್ಲ. ಸೊ ಇವಾಗ ನಾನು ನೋಡಿದ್ದು ವಿಡಿಯೋ ಮಾಡುವಾಗ ಇದು ಪ್ರೈಸ್ನ. ಓಕೆ, ನನ್ನ ಸ್ಕಿನ್ನಿಗಲ್ವಾ ನಾನು ಇನ್ವೆಸ್ಟ್ ಮಾಡಿರೋದು, ಬೇರೆ ಏನೂ ಅಲ್ಲ ಅಂತ ಅಂದ್ಕೊಂಡು ಸುಮ್ಮನೆ ಆದೆ. ಟೋನರ್ ಆದಮೇಲೆ ನೆಕ್ಸ್ಟ್ ನಾನು ಸಿರಮ್ನ ಅಪ್ಲೈ ಮಾಡಿದ್ದೀನಿ. ಸೊ ಡ್ರಾಪರ್ ಆಗಿ ನಾನು ಅಪ್ಲೈ ಮಾಡಿದ್ದೀನಿ. ಅದು ಜಸ್ಟ್ 10 ml ತೊಗೊಂಡಿದ್ದೀನಿ. ಆ್ಯಕ್ಚುಲಿ ನಂದು ಆಯ್ಲಿ ಸ್ಕಿನ್ ಆಗಿರೋದ್ರಿಂದ, ಮೀನ್ಸ್ ಸೆನ್ಸಿಟಿವ್ ಸ್ಕಿನ್, ನಂದು ಮುಖ ಇಲ್ಲ, ಸೆನ್ಸಿಟಿವ್ ಸ್ಕಿನ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಪೀರಿಯಡ್ಸ್ ಟೈಮಲ್ಲಿ ಮತ್ತು ಯಾವಾಗ ಅಂದರೆ ನೀರೇನಾದ್ರು ಚೇಂಜ್ ಆದಾಗ ನನಗೆ ಪಿಂಪಲ್ಸ್ ಆಗೋವಂಥ ಇದಿರುತ್ತೆ. ಸೊ ಪಿಂಪಲ್ಸ್ ಆಗಿಬಿಡುತ್ತೆ ನನಗೆ ರೆಗ್ಯುಲರಾಗಿ, ಮಂತ್ಲಿ ಆಗುತ್ತೆ ಮತ್ತು ಹೋಗ್ಬಿಡುತ್ತೆ. ಸೊ ಆ ಥರ ಒಂದು ಸ್ಕಿನ್ ಟೈಪ್ ನಂದು. ಸೊ ಅದಕ್ಕೆ ಒಂದು ಸಿರಮ್ನ ಸಜೆಸ್ಟ್ ಮಾಡಿದರು ನಮ್ಮ ಮೇಕಪ್ ಆರ್ಟಿಸ್ಟ್ ಅವರು. ಸೊ ಅವರು ಸಜೆಸ್ಟ್ ಮಾಡಿದಾಗ ನಾನು ಈ ಒಂದು ಸಿರಮ್ನ ತೊಗೊಂಡಿದ್ದೆ. ಜಸ್ಟ್ ಅದು 250 ರುಪೀಸ್ ಏನೋ ಇತ್ತು, ಬಟ್ 10 ml ಮಾತ್ರ. ಅದು ಕೂಡ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಟೋನರ್, ಸಿರಮ್ ಮತ್ತು ಇವಾಗ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾಯಿದ್ದೀನಿ. ಸನ್ಸ್ಕ್ರೀನ್ ಯಾವುದು ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಡಾಟ್ ಆ್ಯಂಡ್ ಕೀ ಅವ್ರದ್ದು ತುಂಬಾ ಚೆನ್ನಾಗಿತ್ತು. ಸೊ ಅದು ಕೂಡ 299 300 ಅನಿಸುತ್ತೆ ಅದು. ಸೊ ಅದನ್ನು ನಾನು ಯೂಸ್ ಮಾಡ್ತಾಯಿದ್ದೀನಿ. ನಾನು ಅದನ್ನು ಒಂದು 3 ಮಂತ್ಸೋ 2 ಮಂತ್ಸಿಂದ, ಆ್ಯಕ್ಚುಲಿ ಸಮ್ಮರಿಂದನೇ ನಾನು ಯೂಸ್ ಮಾಡಿದ್ದೀನಿ. ಫೆಬ್ರವರಿ ಮಾರ್ಚಿಂದ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರೋದು. ತುಂಬಾ ಚೆನ್ನಾಗಿದೆ. ಇದು ಒಂದು 2ನೇದಂತ ಅನಿಸುತ್ತೆ. ಅದು ಒಂದು ಸನ್ಸ್ಕ್ರೀನ್ ಬಾಟಲು ಒಂದು ಖಾಲಿಯಾಗಿದೆ. ಸೊ ನಾವು ಸಮ್ಮರ್ ಮತ್ತು ವಿಂಟರಲ್ಲಿ 2 ಸೀಸನಲ್ಲಿ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಸನ್ಸ್ಕ್ರೀನೆಲ್ಲ ಹಾಕಿ ಮತ್ತು ಸ್ವಲ್ಪ ಲೂಸ್ ಪೌಡರ್ನ ಹಾಕ್ಕೊಂಡಿದ್ದೀನಿ. ನನಗೆ ಸ್ವಲ್ಪ ಗ್ಲೋ ಸ್ಕಿನ್ ಇದ್ದರೆ, ಮನೇಲಿದ್ದರೆ ಓಕೆ, ಬರೀ ಸ್ಕಿನ್ ಕೇರ್ ಮಾಡ್ಕೊಂಡ್ರೆ ಚೆನ್ನಾಗಿ. ಬಟ್ ಈಗ ನಾನು ಮೈಯನ್ನು ಸ್ಕೂಲಿಗೆ ಬಿಟ್ಟು ಬರಬೇಕಾಗಿದೆ. ಸೊ ಅದಕ್ಕೆ ರೆಡಿ ಆಗಬೇಕು ಅಂತ ಅಂದ್ಕೊಂಡು ಸ್ವಲ್ಪ ಪೌಡರ್ ಹಚ್ಕೊಂಡು, ಲಿಪ್ ಬಾಮ್ ಹಚ್ಕೊಂಡು, ಐಲೈನರ್ ಹಚ್ಕೊಂಡು ನಾನು ಸ್ಕೂಲಿಗೆ ಬಿಟ್ಟು ಬರೋಕ್ಕೆ ರೆಡಿ ಆದೆ. ಆ್ಯಂಡ್ ಬೆಳಗ್ಗೆನೇ ಸ್ಟಾರ್ ಫ್ರೂಟ್ ಮತ್ತು ಆಮ್ಲ ಮತ್ತು ಸೀಬೆಕಾಯಿನ ಜ್ಯೂಸ್ ಮಾಡ್ಕೊಳ್ಳೋಣ ಇವತ್ತು ಅಂತ ಅಂದ್ಕೊಂಡೆ. ಸೊ ನಮ್ಮ ಅಯ್ಯುಗೆ ಆಮ್ಲ ಜ್ಯೂಸ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಆಮ್ಲ ಜ್ಯೂಸನ್ನ ತುಂಬಾ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾನೆ ಅವನು. ಸೊ ಅದ್ರ ಜೊತೆಗೆ ಸ್ಟಾರ್ ಫ್ರೂಟ್ ಕೂಡ ಇತ್ತು. ಸೊ ಅದನ್ನು ಕೊಡೋಣ
ಅದನ್ನು ಕೂಡ ಸ್ವಲ್ಪ ಹುಳಿ ಹುಳಿ ಆಗಿರುತ್ತೆ ಅಂತ ಹೇಳಿ ಇದೆರಡನ್ನೂ, ಮತ್ತು ಅದ್ರ ಜೊತೆಗೆ ಸೀಬೆಕಾಯಿ ಇತ್ತು. ಸೀಬೆಕಾಯಿ ಕೊಡಬಾರ್ದು ಹಂಗೆ ಹಿಂಗೆ ಅಂತಾರೆ, ಶೀತ ಆಗುತ್ತೆ ಅಂತಾರೆ. ಅದೆಲ್ಲ ಸುಳ್ಳು, ಏನೂ ಆಗಲ್ಲ. ತುಂಬಾ ಒಳ್ಳೆಯದು ಮಕ್ಕಳಿಗೂ ಕೂಡ, ನಮಗೂ ಅಷ್ಟೇ. ವಿಟಮಿನ್ ಸಿ ಜಾಸ್ತಿ ಇರುತ್ತೆ ಆರೆಂಜ್ಗಿಂತ. ಇದರಲ್ಲಿ ಸೀಬೆಕಾಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ ವಿಟಮಿನ್ ಸಿ, ಕೊಟ್ಟರೆ ತುಂಬ ಒಳ್ಳೆಯದು. ಆ್ಯಂಡ್ ಇದು ಮೂರನ್ನು ನಾನು ಮಿಕ್ಸಿ ಮಾಡಿ ಸ್ವಲ್ಪ ಸೋಸ್ಕೊಂಡು, ಜಸ್ಟ್ ಲಿಕ್ವಿಡ್ ಅಷ್ಟೇ ನಾನು ತೊಗೊಂಡು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣು ಹಾಕಿ ಕೊಡ್ತಾಯಿದ್ದೀನಿ. ಇವಳಿಗೆ ಒಂದು ಚಿಕ್ಕ ಲೋಟದಲ್ಲಿ, ಇವನಿಗೆ ಒಂದು ಸ್ವಲ್ಪ ಚಿಕ್ಕ ಲೋಟದಲ್ಲಿ ಫುಲ್ ಹಾಕಿ ಕೊಟ್ಟಿದ್ದೆ. ಫುಲ್ ಕುಡ್ಕೋತಾ ಎಂಜಾಯ್ ಮಾಡ್ಕೋತಾ ಕುಡಿತಾಯಿದ್ರು. ನಾನೊಂದು ದೊಡ್ಡ ಲೋಟದಲ್ಲಿ ಹಾಕ್ಕೊಂಡು 3 ಜನ ಕುಡಿದು, ಮತ್ತು ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸೋಣ ಅಂತಂದೇಳಿ ನಾನು ರೆಡಿ ಮಾಡಿಕೊಂಡೆ. ಇವತ್ತು ಬೇಗನೆ ಎದ್ಬಿಟ್ಟಿದ್ದೆ, ತುಂಬ ಕೆಲಸ ಇದೆ ಅಂತಂದೇಳಿ. ಓ ಮೈ ಗಾಡ್, ಈ ಜ್ಯೂಸ್ ಅಂತೂ ಸಿಕ್ಕಾಪಟ್ಟೆ ಹುಳಿ ಇರುತ್ತೆ ಫ್ರೆಂಡ್ಸ್. ನನಗೆ ಆ್ಯಕ್ಚುಲಿ ಹುಳಿ ಅಂದರೆ ತುಂಬ ಇಷ್ಟ, ಸೊ ಅದಕ್ಕೆ ಇಷ್ಟಪಟ್ಟು ಕುಡಿತೀನಿ. ಆ್ಯಂಡ್ ನನ್ನ ಮಗನಿಗೂ ಅಷ್ಟೇ ಹುಳಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ, ಅಮ್ಮಗೂ ಇಷ್ಟ, ಮೈಗೂ ಇಷ್ಟ ಹುಳಿ ಅಂದರೆ. ಇದಂತೂ ಎರಡು ಫ್ರೂಟು ಕೂಡ ಹುಳಿ ಇರುತ್ತಲ್ಲ, ಎರಡಕ್ಕೂ ಫುಲ್ ನೋಡಿ ಹೆಂಗೆ ಮಾಡ್ತಿದ್ದಾನೆ ಹುಳಿ ಐತಿ ಅಂತ. ಎರಡು ಫ್ರೂಟ್ನೂ ತುಂಬ ಹುಳಿ ಇರೋದಕ್ಕೆ ಇನ್ನೂ ಹೆಚ್ಚಿಗೆ ಹುಳಿ ಆಗಿಬಿಟ್ಟಿತ್ತು. ಸಿಕ್ಕಾಪಟ್ಟೆ ಹುಳಿ ಅನ್ನಿಸ್ತಾ ಇತ್ತು, ಬಟ್ ಎಂಜಾಯ್ ಮಾಡ್ಕೊತ ಕುಡಿಬೋದು, ಚೆನ್ನಾಗಿರುತ್ತೆ. ತುಂಬ ಹುಳಿ ಇದೆ, ಸ್ಟಾರ್ ಫ್ರೂಟ್ ಬೇರೆ ಹಾಕಿದ್ದೀನಲ್ಲ, ಸೊ ಅದೊಂದು ಸ್ವಲ್ಪ ಕಹಿ ಬರುತ್ತೆ. ಸೊ ಕಹಿ ಮತ್ತು ಹುಳಿ ಎರಡೂ ಸೇರಿದರೆ ಹೆಂಗಿರುತ್ತೆ ಗೊತ್ತಾ, ನಾಲ್ಗೆ ಎಲ್ಲ ದಪ್ಪದಂಗೆ ಅನಿಸುತ್ತೆ. ಈ ಒಂದು ಜ್ಯೂಸ್ ಕುಡಿಯೋದ್ರಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ ಇದೆ. ಸೊ ನಾನು ಹೇಳ್ತೀನಿ ಏನೇನಿಲ್ಲ ಇದೆ ಅಂತಂದು ಹೇಳಿ. ನನ್ನ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಇವನಿಗಂತೂ ದಿನ ಕೇಳ್ತಾನೆ ಆಮ್ಲೆ ಜ್ಯೂಸ್ ಮಾಡಿಕೊಡಮ್ಮ ಅಂತ. ಅದಕ್ಕೆ ಆಮ್ಲೆ ಜೊತೆ ಇವತ್ತು ಸ್ಟಾರ್ ಫ್ರೂಟ್ ಮತ್ತು ಸೀಬೆಕಾಯಿನ ಹಾಕಿದ್ದೀನಿ. ಎರಡು ಒಂದೇ, ಪ್ಯಾರ್ಲೆಹಣ್ಣು ಅಂತ ಹೇಳ್ತಾರೆ. ಸೊ ಆಲ್ಮೋಸ್ಟ್ ಎಲ್ಲರೂ ಸೀಬೆಕಾಯಿ ಅಂತ ಹೇಳ್ತಾರೆ, ಸೊ ಅದಕ್ಕೆ ಅದನ್ನೇ ಹೇಳಿದ್ದು. ಹೆವಿ ಉಳಿದೆ. ಸೊ ಎಸ್, ಈಗ ಆಲ್ರೆಡಿ 8:15 ಆಗಿದೆ. ಇವಾಗ ಬೇಗ ಸ್ನಾನ, ಇಬ್ಬರಿಗೂ ಸ್ನಾನ ಮಾಡಿಸ್ಬೇಕು, ತಲೆ ಸ್ನಾನ ಬೇರೆ ಮಾಡಿಸ್ಬೇಕು. ಸೊ ಅಮ್ಮಗಿಗೆ ಎಣ್ಣೆ ಹಚ್ಚಿಬಿಡ್ತೀನಿ. ಇವನಿಗೆ ಆಲ್ರೆಡಿ ಅವಾಗಲೇ ಆಯಿಲ್ ಹಚ್ಚಿದೆ. ಚಲ್ಲುತ್ತೆ. ಸೊ ಇವಾಗ ನಾನು ಜ್ಯೂಸ್ ಕುಡಿದ ತಕ್ಷಣ ನನಗೆ ಸ್ನಾನ ಕರ್ಕೊಂಡು ಹೋಗ್ತೀನಿ. ಬೇಗ ರೆಡಿ. ಚಲ್ತೈತಿ ಮಯ್ಯೂ ಓದೇ ತಿನ್ಸ್ಕೊಂತೀಗ ನೀನು, ಬೇಬೆ ತಿನ್ನು. ಫ್ರೆಂಡ್ಸ್, ಇವಾಗ ಇಬ್ಬರಿಗೂ ಸ್ನಾನ ಮಾಡಿಸಿದ್ದೆ. ಇಬ್ಬರಿಗೂ ಮಾಡಿಸಿಲ್ಲ, ಮೈಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ತಾ ಇದ್ದೀನಿ. ಹಂಗೆ ಬೇಗ ಸ್ಕೂಲಿಗೆ ಲೇಟ್ ಆಗಿಬಿಡುತ್ತೆ ಅಂತ ಅವನಿಗೆ ಸ್ನಾನ ಮಾಡಿಸಿದೆ. ಆ್ಯಂಡ್ ರೆಡಿ ಮಾಡ್ಕೋತಾ ಇವಾಗ ಆಮ್ಲೆ ಜ್ಯೂಸಿಂದ ಏನು ಬೆನಿಫಿಟ್ ಇದೆ ಅಂತಂದು ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಅಫ್ಕೋರ್ಸ್ ತುಂಬಾ ಬೆನಿಫಿಟ್ ಇದೆ. ಆ್ಯಂಡ್ ವಿಟಮಿನ್ ಸಿ ತುಂಬಾ ಇರುತ್ತೆ ಅದರಲ್ಲಿ. ಆ್ಯಂಡ್ ಆಮ್ಲ ಜ್ಯೂಸ್ ಕುಡಿಯೋದ್ರಿಂದ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ. ಆ್ಯಂಡ್ ನಮ್ಮ ಸ್ಕಿನ್ಗೆ, ನಮ್ಮ ಕೂದಲಿಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಿಜವಾಗ್ಲೂ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಯ್ ಮಾಡಿ. ಅಯ್ಯೋ ಈ ಕಡೆ ಹಾಯ್ ಕರು. ಚಲೋ. ಇವತ್ತು ಒಬ್ಬಳೇ ಬೇರೆ ಇರೋದ್ರಿಂದ ಎಲ್ಲ ಕೆಲಸನೂ ನಾನೇ ಮಾಡ್ಕೋಬೇಕು. ಆ್ಯಂಡ್ ಎಲ್ಲ ಜವಾಬ್ದಾರಿ ಇವತ್ತು ನನ್ನದೇ ಇತ್ತಲ್ಲ. ಮಯು ಸ್ಕೂಲಿಗೆ ಬಿಟ್ಟು ಬರೋದು ನನ್ನದೇ ಇತ್ತಲ್ಲ. ಮೇಯ್ನಾಗಿ ಅದೊಂದು ದೊಡ್ಡ ಕೆಲಸ ಅಂತಲೇ ಹೇಳ್ಬೋದು. ಸೊ ಆನ್ ಟೈಮ್ ಪಿಕಪ್ ಮಾಡಬೇಕು ಅಂತ ಅಂದರೆ ಇವಾಗ ಬೇಗ ಆಗೋವಂಥ ತಿಂಡಿನ ನಾನು ಪ್ರಿಪೇರ್ ಮಾಡಬೇಕಾಗಿತ್ತು. ಸೊ ಬೇಗ ಆಗೋದು ಇನ್ನೇನು ಪುಳಿಯೋಗರೆ ಅಲ್ವಾ. ಸೊ ಬೇಗ ರೈಸಿಗಿಟ್ಟು ಪುಳಿಯೋಗರೆ ಒಗ್ಗರಣೆ ಹಾಕಿ ಮೈಯೋಗೆ ಕೊಟ್ಟೆ. ಸೊ ಮೈಯೂ ತಿನ್ನಲಿಲ್ಲ, ನಾನೇ ತಿನ್ನಿಸ್ತಾ ಇದ್ದೆ. ಸೊ ಅವನಿಗೊಂದು ಸೀಬೆಕಾಯಿ ಹೆಚ್ಚಿ ಕೊಟ್ಟು ನಾನು ಅವನಿಗೆ ತಿಂಡಿ ತಿನ್ನಿಸ್ಕೊತ ಅವಳಿಗೂ ಸ್ವಲ್ಪ ತಿನ್ನಿಸ್ತಾ ಇದ್ದೆ. ನಂತರ ಮತ್ತೆ ಅವಳು ಜಾಸ್ತಿ ತಿನ್ನಲಿಲ್ಲ. ಸೊ ಸ್ಕೂಲಿಗೆ ಬಿಟ್ಟು ಬಂದಾದ್ಮೇಲೆ ಮತ್ತೆ ಅವಳು ನಾನು ಇಬ್ಬರು ತಿನ್ಕೊಂಡ್ವಿ. ಸೊ ಇವನಿಗೆ ತಿನ್ನಿಸೋದು ಡೈಲಿ ಏನು ತಿನ್ನಿಸಲ್ಲ ನಾನು, ಯಾವಾಗಾದರೂ ಒಂದು ಸರಿ ಅಷ್ಟೇ. ಅದು ಬೇಗ ಲೇಟ್ ಆಗಿಬಿಡುತ್ತೆ ಅಂತ ಹೇಳಿದಾಗೆ. ಸೊ ಬೇಗ ತಿನ್ನಬೇಕಲ್ವ. ಅವನಾದರೆ ಸ್ವಲ್ಪ ಲೇಟಾಗಿ ತಿಂತಾನೆ, ನಿಧಾನಕ್ಕೆ ತಿಂತಿರ್ತಾನೆ. ಸೊ ಅದಕ್ಕೆ ನಾನೇ ಬೇಗ ತಿನ್ನಿಸೋಣ ಅಂತಂದೇಳಿ ತಿನ್ನಿಸ್ತಾ ಇದ್ದೆ. ಸೊ ಅದು ಪುಳಿಯೋಗರೆ ಅಷ್ಟೊಂದೇನು ಖಾರ ಮಾಡಿದ್ದಿಲ್ಲ. ಸೊ ತುಂಬ ಚೆನ್ನಾಗಿ ತಿಂದ. ಆ್ಯಂಡ್ ಬಾಕ್ಸಿಗೂ ಕೂಡ ಅದನ್ನೇ ಹಾಕಿ
ಆ್ಯಂಡ್ ಕ್ಯಾರೆಟ್ ಕೂಡ ಒಂದು ಸ್ವಲ್ಪ ನೀಟಾಗಿ ಪೀಲ್ ಔಟ್ ಮಾಡಿ ಕಟ್ ಮಾಡಿ ಈ ಥರ ಒಂದು ಲಂಚ್ ಬಾಕ್ಸ್ನ ಪ್ರಿಪೇರ್ ಮಾಡಿದ್ದೆ ಸಿಂಪಲ್ಲಾಗಿ. ಸೊ ಏನಾದರೂ ಒಂದು ಡೈಲಿ ಅವನಿಗೆ ಫ್ರೂಟ್ಸ್ ಇಲ್ಲಾಂದರೆ ಡ್ರೈ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ ಇದು ಮೂರಲ್ಲಿ ಆಲ್ಮೋಸ್ಟ್ ಎಲ್ಲ ಇಟ್ಟಿರ್ತೀನಿ. ಆ್ಯಂಡ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಸೀದಾ ಆಟೋ ಬುಕ್ ಮಾಡಿದೆ. ಬೇಗನೆ ಬಂದುಬಿಡ್ತು ಆಟೋ, 2 ಮಿನಿಟ್ಸಲ್ಲಿ ಬರುತ್ತೆ. ಸೊ ಆಟೋ ಬುಕ್ ಮಾಡಿಕೊಂಡು ನಾನು ಹೋಗ್ತಾ ಇದ್ದೆ. ಅಮ್ಮು ಫುಲ್ ಎಂಜಾಯ್ ಮಾಡ್ತಾಯಿದ್ಲಿ, ಏನೇನೋ ಹೇಳ್ಕೊತಾ. ಆ್ಯಂಡ್ ಮಳೆ ಮೋಡ ಕೂಡ ಆಗಿತ್ತು, ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು. ಆ್ಯಂಡ್ ನೋಡಿ ಅಮ್ಮು ಏನು ಹೇಳ್ತಾಳೆ ಅಂತ. ಹಾಗೆ ಮಯು ಸ್ಕೂಲ್ ಹತ್ರ ಹೋಗಿ ಸ್ಕೂಲ್ ಹತ್ರ ಬಿಟ್ಟಿದ್ದ ತಕ್ಷಣವೇ ನನಗೆ ಒಂಥರ ಫೀಲ್ ಆಗ್ತಾಯಿತ್ತು. ಇವತ್ತು ಒಬ್ಬಳೇ ಇರೋದ್ರಿಂದ ಏನೋ ಒಂಥರ ಫೀಲ್ ಆಗ್ತಾಯಿತ್ತು, ಅವನೊಬ್ಬನೇ ಹೋಗ್ತಾನಲ್ಲ ಅಂತಂದೇಳಿ. ಸೊ ಒಬ್ಬನೇ ಸೀದಾ ಕ್ಲಾಸ್ ರೂಮಿಗೆ ಹೋಗಿಬಿಡ್ತಾನೆ. ಆಲ್ರೆಡಿ ಅಡ್ಜಸ್ಟ್ ಆಗಿದ್ದಾನೆ. ಆ್ಯಂಡ್ ಅಲ್ಲಿಂದ ಡೈರೆಕ್ಟಾಗಿ ನಮ್ಮ ಮಮ್ಮಿಗೆ ಹುಷಾರಿದ್ದಿಲ್ಲ. ಸೊ ಅದಕ್ಕೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗ್ಬಿಡೋಣ ಅಂತಂದೇಳಿ ಅಮ್ಮರ ಮನೆಗೆ ಹೋಗಿದ್ದೆ. ಆ್ಯಕ್ಚುಲಿ 1-2 ಡೇಸ್ ಏನೋ ಆಗಿತ್ತು ಹೋಗಿದ್ದಿಲ್ಲ. ಸೊ ಅವ್ರಿಗೆ ಹುಷಾರಿಲ್ಲ, ನಾನು ನೋಡೋಕ್ಕೆ ಯಾರೂ ಬರೋಲ್ಲ ಹಂಗೆ ಹಿಂಗೆ ಅಂತ ಪಾಪ ಫೀಲ್ ಮಾಡ್ಕೋತಾ ಇದ್ರು. ಸೊ ಅದಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಹೋದೆ. ಅಮ್ಮ ನೋಡಿದ ತಕ್ಷಣ ಫುಲ್ ಖುಷಿ ಆಗಿಬಿಟ್ರು ಅವರು. ಸೊ ಅವ್ರ ಜೊತೆಗೆ ಇವಳು ಕೂಡ ಸ್ವಲ್ಪ ಧ್ಯಾನ ಮಾಡ್ತಾಯಿದ್ಲು, ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದೆ. ಏನೇನೋ ಹೇಳ್ತಾಯಿದ್ಲು, ಒಂದು ಸ್ವಲ್ಪ ಶ್ಲೋಕ ಅದೇನೇನೋ ಅಮ್ಮ ಹೇಳಿದ್ದನ್ನೇ ಹೇಳ್ತಾಯಿದ್ಲು. ಆಮೇಲೆ ಅವಳೇ ಒಂದು ಸ್ವಲ್ಪ ಹೊತ್ತು ತಾಳ ಹಿಡ್ಕೊಂಡು ಪೂಜೆ ಮಾಡ್ತಾಯಿದ್ಲು. ಅವರಿಬ್ಬರಿಗೂ ಅಷ್ಟೇ, ನನ್ನ ಮಕ್ಕಳಿಬ್ಬರಿಗೂ ಸ್ವಲ್ಪ ಏನು ಪೂಜೆ ಮಾಡೋದ್ರಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ. ಸೊ ಅದನ್ನು ನಾನು ಸುಮಾರು ಸರಿ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಹೋಗಿ ನೋಡಿ. ಆ್ಯಂಡ್ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್. ನೆಕ್ಸ್ಟ್